ನಮಸ್ಕಾರ, ಎಜುನಿಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಇವ್ಯಾಲ್ಯುವೇಷನ್ನ ಇಡಲಾಗಿಲ್ಲ. ಇನ್ಫ್ಯಾಕ್ಟ್ ಯಾವುದೇ ಒಂದು ಆಪ್ಷನನ್ನು ಆಯ್ಕೆ ಮಾಡಲಿಲ್ಲ ಅಂದರೆ ಮಾತ್ರ ನೆಗೆಟಿವ್ ಅನ್ನು ಕೌಂಟ್ ಮಾಡಲಾಗ್ತಾ ಇದೆ. ನೀವು ಸರಿ ಉತ್ತರ ಕೊಡ್ತಿರೋ ತಪ್ಪು ಉತ್ತರ ಕೊಡ್ತಿರೋ 4 ಆಯ್ಕೆಗಳಲ್ಲಿ ಯಾವುದೇ ಒಂದು ಆಪ್ಷನನ್ನು ಆಯ್ಕೆ ಮಾಡಿಕೊಂಡ್ರಿ ಅಂದರೆ ನಿಮ್ಮ ನೆಗೆಟಿವ್ ಇವ್ಯಾಲ್ಯುವೇಷನ್ ಕೌಂಟ್ ಆಗೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ಮೇಲೆ ಎಜುನೇಟ್ಸ್ಗೆ ಸ್ವಾಗತ. ನೀವೇನಾದರೂ ಹೊಸದಾಗಿ ಎಜುನೇಟ್ಸ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ PSTR, GPSTR ಮತ್ತು HSTRನ ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಪದ್ಧತಿ ಮತ್ತು ಪರೀಕ್ಷೆಯ ವಿಧಾನಕ್ಕೆ ಮತ್ತು ಪ್ರಮುಖ ಸೂಚನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಕೆಇಎ ರೀತಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕೂಡ 5ನೇ ಆಯ್ಕೆಯನ್ನು ಪರಿಚಯಿಸ್ತಾ ಇದೆ, 5th ಆಪ್ಷನ್ ಅನ್ನ. ಅದರರ್ಥ ನೀವು ಯಾವುದು ಉತ್ತರ ಗೊತ್ತಿಲ್ಲ ಅಂದ್ರೆ ಆ 5ನೇ ಆಯ್ಕೆಯನ್ನ ನೀವು ಟಿಕ್ ಮಾಡಬೇಕಾಗಿರುತ್ತೆ. ಆದರೆ ಕೆಇನಲ್ಲಿ ಯಾವ ತರ ಇದೆ ಅಂತಂದ್ರೆ, ನೀವು ತಪ್ಪು ಉತ್ತರಗಳನ್ನ ಕೊಟ್ರಿ ಅಂತಂದ್ರೆ ಅಲ್ಲೂ ಕೂಡ ನಿಮ್ದು 0.25 ಕಟ್ ಆಗುತ್ತೆ. ಆದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಈ 15,000 ಶಿಕ್ಷಕರ ನೇಮಕಾತಿನಲ್ಲಿ ಸರಿ ಉತ್ತರ ಇದ್ರೆ ನಿಮಗೆ 1 ಅಂಕ ಬರುತ್ತೆ. ತಪ್ಪು ಉತ್ತರ ಇದ್ರೂ ಕೂಡ, ನೀವು ಆಪ್ಷನ್ ಅನ್ನು ಆಯ್ಕೆ ಮಾಡಿಕೊಂಡಂಥದ್ದು ತಪ್ಪಿದ್ರೂ ಕೂಡ ನಿಮ್ಮ ಯಾವುದೇ ನೆಗೆಟಿವ್ ಅಂಕಗಳು ಕೌಂಟ್ ಆಗೋದಿಲ್ಲ. ಅದನ್ನು ಬಿಟ್ಬಿಡ್ತಾರೆ. ನಿಮ್ದು ಯಾವುದು ಸರಿ ಇದೆ ಅದನ್ನು ಮಾತ್ರ ಹಿಡಿತಾರೆ. ಒಂದು ವೇಳೆ ನೀವು ಯಾವುದನ್ನು ಆಯ್ಕೆ ಮಾಡಿಕೊಂಡೇ ಇಲ್ಲ, ABCDE 4 ಸರಿ ಉತ್ತರಗಳಿಗೆ ಕೊಟ್ಟಿರುವಂಥ ಆಪ್ಷನ್, ABCDE 5ನೇ ಈ ಆಪ್ಷನ್ ಏನಿದೆ, ಉತ್ತರ ಗೊತ್ತಿಲ್ಲ ಅಂದ್ರೆ ನಾವು ಸೆಲೆಕ್ಟ್ ಮಾಡುವಂಥ ಆಪ್ಷನ್. ಈ 5ರ ಪೈಕಿ ಯಾವುದನ್ನ ಸೆಲೆಕ್ಟ್ ಮಾಡಿಕೊಂಡಿಲ್ಲ ಅಂದ್ರೆ ಮಾತ್ರ ನಿಮ್ದು 0.25 ಕಟ್ ಆಗುತ್ತೆ. ನೀವು ಸರಿ ಉತ್ತರ ಕೊಟ್ಟಿದ್ರಿ ಅಂದ್ರೆ 1 ಅಂಕ ಬರುತ್ತೆ. ಉದಾಹರಣೆಗೆ 17ನೇ ಪ್ರಶ್ನೆ ಆಪ್ಷನ್ ಎ ಸರಿಯಾದಂತಹ ಉತ್ತರ ಇದೆ, ಆಪ್ಷನ್ ಬಿ ನೀವು ಹಾಕ್ಬಿಟ್ಟಿದ್ದೀರಿ, ಸೊ ಅವಾಗ ತಪ್ಪಾಯ್ತು. ಆ ತಪ್ಪು ಉತ್ತರಕ್ಕೆ 0.25 ಕಟ್ ಮಾಡ್ತಾರಾ? ನೆಗೆಟಿವ್ ಇವ್ಯಾಲ್ಯುಯೇಷನ್ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಸರಿ ಮತ್ತು ತಪ್ಪು ಉತ್ತರಕ್ಕೆ ನಿಮಗೆ ನೆಗೆಟಿವ್ ಇವ್ಯಾಲ್ಯುಯೇಷನ್ ಇಲ್ಲ. ಕೇವಲ ನೀವು ಬ್ಲ್ಯಾಂಕ್ ಅನ್ನ ಬಿಟ್ರೆ 5 ಆಯ್ಕೆಗಳ ಪೈಕಿ ಯಾವುದನ್ನು ಸೆಲೆಕ್ಟ್ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಆವಾಗ ಮಾತ್ರ ನಿಮಗೆ ನೆಗೆಟಿವ್ ಅಂಕಗಳನ್ನು ಇಲ್ಲಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ಅದನ್ನ ಇಲ್ಲಿ ವಿವರವಾಗಿ ಅವರೇನೆ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಹೆಂಗ್ ಕೊಟ್ಟಿದ್ದಾರೆ ಅನ್ನುವಂಥ ವಿವರಗಳನ್ನ ನೋಡೋಣ. ಸೊ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ. ಅದರಲ್ಲಿ 5ನೇ ಒಂದು ಸೂಚನೆಯನ್ನು ಗಮನಿಸಿ. ಪ್ರತಿ ಪ್ರಶ್ನೆಗೆ ಉತ್ತರಕ್ಕಾಗಿ 4 ಆಯ್ಕೆಗಳನ್ನು ನೀಡಲಾಗಿದ್ದು ಅದರಂತೆ OMR ಶೀಟ್ನಲ್ಲಿ 4 ವೃತ್ತಗಳನ್ನು ನೀಡಲಾಗಿದೆ. ಮುಂದುವರೆದು ಅಭ್ಯರ್ಥಿಯು 4 ಆಯ್ಕೆಗಳಲ್ಲಿ ಯಾವುದೇ ಉತ್ತರದ ಆಯ್ಕೆಯನ್ನ ಅಥವಾ ವೃತ್ತವನ್ನ ಶೇಡ್ ಮಾಡದೇ ಇದ್ದಲ್ಲಿ ಅಂತಹ ಸಂದರ್ಭದಲ್ಲಿ 5ನೇ ವೃತ್ತವನ್ನ ಕಡ್ಡಾಯವಾಗಿ ಶೇಡ್ ಮಾಡತಕ್ಕದ್ದು. ABCD ನಲ್ಲಿ ನಿಮಗೆ ಸರಿ ಉತ್ತರ ಗೊತ್ತಿಲ್ಲ, ತಪ್ಪು ಉತ್ತರನೂ ಗೊತ್ತಿಲ್ಲ, ಏನೂ ಗೊತ್ತೇ ಇಲ್ಲ, ಸೊ ಏನೂ ಖಾಲಿ ಬಿಡೋದು ಬೇಡ ಅಂದ್ರೆ ಆವಾಗ ನೀವು ಕಂಪಲ್ಸರಿಯಾಗಿ 5ನೇ ಆಪ್ಷನ್ನ ಕಂಪಲ್ಸರಿಯಾಗಿ ನೀವು ಸೆಲೆಕ್ಟ್ ಮಾಡಬೇಕು ಅಥವಾ ಶೇಡ್ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೆ ಹೆಚ್ಚುವರಿಯಾಗಿ ನಾವು 5 ನಿಮಿಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಹಳ ಮುಖ್ಯವಾಗಿ ಮುಂದಿನ ಸೂಚನೆಯನ್ನು ಗಮನಿಸಿ. 6ನೆಯ ಸೂಚನೆ, ಯಾವ ಅಭ್ಯರ್ಥಿಯು OMR ಶೀಟ್ನಲ್ಲಿ ಯಾವುದೇ ಒಂದು ಪ್ರಶ್ನೆಯ ಉತ್ತರಕ್ಕಾಗಿ ನೀಡಿರುವ 4 ಆಯ್ಕೆಯ ವೃತ್ತಗಳಲ್ಲಿ ಯಾವುದನ್ನೂ ಶೇಡ್ ಮಾಡದೇ ಇದ್ದಲ್ಲಿ 5ನೇ ವೃತ್ತವನ್ನು ಕಡ್ಡಾಯವಾಗಿ ಶೇಡ್ ಮಾಡತಕ್ಕದ್ದು. ಒಂದು ವೇಳೆ 5 ವೃತ್ತಗಳಲ್ಲಿ ಯಾವುದಕ್ಕೂ ಶೇಡ್ ಮಾಡದೇ ಇದ್ದಲ್ಲಿ ಅಂತಹ ಪ್ರಶ್ನೆಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಗಳಿಸುವ ಅಂಕದಲ್ಲಿ ಪ್ರತಿ ಅಂತಹ ಪ್ರಶ್ನೆಯಿಂದ 0.25 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅದರ ಅರ್ಥ ಏನು ಅಂತಂದ್ರೆ, ನೀವು ಯಾವುದೇ ಒಂದು ಪ್ರಶ್ನೆಗೆ ಕೊಡುವಂತಹ ಸರಿಯಾದ ಉತ್ತರಕ್ಕೆ 1 ಅಂಕ ಸಿಗುತ್ತೆ, ತಪ್ಪು ಉತ್ತರಕ್ಕೆ ನೆಗೆಟಿವ್ ಅಂಕ ಕೌಂಟ್ ಆಗೋದಿಲ್ಲ, ನೆಗೆಟಿವ್ ಇಲ್ಲ. ಸೊ ಅದರ ಅರ್ಥ ನೀವು ತಪ್ಪು ಉತ್ತರಗಳನ್ನು ಕೊಟ್ಟರು ಕೂಡ ಪರವಾಗಿಲ್ಲ, ಆದರೆ ನಿಮಗೆ ಉತ್ತರ ಗೊತ್ತಿದೆಯೋ ಗೊತ್ತಿಲ್ವೋ 4 ಆಯ್ಕೆಗಳಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ತೀರಿ. ಒಂದು ವೇಳೆ ನಿಮಗೆ ಉತ್ತರ ಗೊತ್ತೇ ಇಲ್ಲ 4 ಆಯ್ಕೆಗಳಲ್ಲಿ ಅಂದ್ರೂ ಕೂಡ, ಸರಿನೂ ಗೊತ್ತಿಲ್ಲ ತಪ್ಪು ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ನನಗೆ ತಪ್ಪು ಹಾಕೋದಕ್ಕೆ ಇಷ್ಟ ಇಲ್ಲ, ಮನಸ್ಸು ಒಪ್ತಾ ಇಲ್ಲ ಅಂತಂದ್ರೆ ಕಂಪಲ್ಸರಿಯಾಗಿ 5ನೇ ಆಯ್ಕೆನ ಸೆಲೆಕ್ಟ್ ಮಾಡಿಕೊಳ್ಳಲೇಬೇಕು. ಆವಾಗ ನಿಮ್ದು ನೆಗೆಟಿವ್ ಕೌಂಟ್ ಆಗೋದಿಲ್ಲ. ನೀವು ಸರಿಯಾದ್ರೂ ಉತ್ತರ ಹಾಕಿರಿ, ತಪ್ಪಾದ್ರೂ ಹಾಕಿರಿ, ಅದು ಓಕೆ, ಕೌಂಟ್ ಆಯ್ತು. ಅಂದ್ರೆ 5 ABCD ಏನ್ ಬರ್ತವೆ, ABCDE ಬರ್ತವೆ. ಆ ABCDEಗಳ ಪೈಕಿ ಒಂದು ಕಡೆ ನೀವೆಲ್ಲಾದ್ರೂ ಟಿಕ್ ಮಾಡಿರಲೇಬೇಕು. ABCD ನಲ್ಲಿ ನಿಮಗೆ 4 ಸರಿ ಉತ್ತರಗಳಲ್ಲಿ ಸರಿ ಉತ್ತರ ಗೊತ್ತಿಲ್ಲ ಅಂದ್ರೆ 5ನೇ ಆಪ್ಷನ್ ಅನ್ನ ಶೇಡ್ ಮಾಡೋದಕ್ಕೆ ಅವಕಾಶ ಇದೆ. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಕೊಡ್ತಾ ಇರುವಂತಹ ಆಪ್ಷನ್ ಅವಕಾಶ ಏನು ಅಂತಂದ್ರೆ, ಇಲ್ಲಿ ನೆಗೆಟಿವ್ ಇವ್ಯಾಲ್ಯುಯೇಷನ್ ಅನ್ನ, ತಪ್ಪು ಉತ್ತರಗಳಿಗೆ ಅಂಕಗಳನ್ನ, ಋಣಾತ್ಮಕ ಮೌಲ್ಯಮಾಪನವನ್ನ ಅವರು ಕೌಂಟ್ ಮಾಡ್ತಾ ಇಲ್ಲ. ನೀವು ಯಾವಾಗ 5ನೇ ಆಯ್ಕೆಯನ್ನು ಕೂಡ ಆಪ್ಷನ್ ಅನ್ನ ಟಿಕ್ ಮಾಡೋದಿಲ್ಲ ಅಥವಾ ಶೇಡ್ ಮಾಡೋದಿಲ್ಲ, ಆವಾಗ ಮಾತ್ರ ನಿಮ್ಮ ಅಂಕಗಳು ಬಹಳ ಸ್ಪಷ್ಟವಾಗಿ ಕಟ್ ಆಗುತ್ತೆ. ಇನ್ನೊಮ್ಮೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳ್ಬಿಡಿ. ನಿಮಗೆ ಮೊದಲನೇ ಪ್ರಶ್ನೆ ಇದೆ ಪೇಪರ್ 1 GK ನಲ್ಲಿ,
ಈ ಕೆಳಗಿನವುಗಳ ಪೈಕಿ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಇದೆ. 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಮುಂಬೈ, ಬೆಂಗಳೂರು, ಹೈದರಾಬಾದ್, ದೆಹಲಿ ಅಂತ ಕೊಟ್ಟಿರ್ಬೋದು ಅಂತ ಅನ್ಕೊಳ್ಳಿ. ಸೊ ಸರಿಯಾದಂತಹ ಉತ್ತರ ಯಾವುದು? ಬೆಂಗಳೂರು. ಆಪ್ಷನ್ ಬಿ ಬೆಂಗಳೂರು ಆಗಿತ್ತು ಅಂದ್ರೆ ನೀವು ಬೆಂಗಳೂರನ್ನ ಶೇಡ್ ಮಾಡ್ತೀರಿ, ಸರಿಯಾದಂತಹ ಉತ್ತರ. ನಿಮಗೆ ದೆಹಲಿ ಸರಿ ಅನ್ಸುತ್ತೆ, ಸೊ ದೆಹಲಿಯನ್ನ ಕೂಡ ನೀವು ಟಿಕ್ ಮಾಡ್ತೀರಿ, ಅದು ತಪ್ಪಾಯಿತು ಉತ್ತರ. ಆವಾಗ ನಿಮ್ದು ನೆಗೆಟಿವ್ ಆಗೋದಿಲ್ಲ, ಅದು 0 ಇರುತ್ತೆ. 0.25 ಸರಿ ಉತ್ತರದಿಂದ ಏನೂ ಕಟ್ ಮಾಡೋದಿಲ್ಲ. ನಿಮಗೆ ಬೆಂಗಳೂರು ಅನ್ನೋದು ಗೊತ್ತಿಲ್ಲ, ದೆಹಲಿ ಅನ್ನೋದು ಕೂಡ ಗೊತ್ತಿಲ್ಲ, ನನಗೆ ಯಾವುದೂ ಗೊತ್ತೇ ಆಗ್ತಾ ಇಲ್ಲ, ನಂಗೆ ರಾಂಗ್ ಹಾಕಕ್ಕೂ ಇಷ್ಟ ಇಲ್ಲ. ರಾಂಗ್ ಹಾಕಿದ್ರು ನಿಮ್ಗೇನು ಲಾಸ್ ಇಲ್ಲ, ಬಹಳ ಸ್ಪಷ್ಟವಾಗಿ ಗಮನಿಸಿ. ರಾಂಗ್ ಆದರೂ ಕೂಡ ನಿಮ್ಗೇನು ನೆಗೆಟಿವ್ ಆಗೋದಿಲ್ಲ. ಆದರೂ ನನಗೆ ರಾಂಗ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಕಂಪಲ್ಸರಿಯಾಗಿ 5ನೇ ಆಯ್ಕೆ ನನಗೆ ಉತ್ತರ ಗೊತ್ತಿಲ್ಲ ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡಬೇಕು. ಸರಿಯಾದ್ರೆ 1 ಅಂಕ ಬಂದೇ ಬಿಡುತ್ತೆ. ತಪ್ಪಾದರೂ ಕೂಡ ABCD ನಲ್ಲಿ ತಪ್ಪಾಯಿತು ಅಂದ್ರೂ ಕೂಡ ನೆಗೆಟಿವ್ ಆಗೋದಿಲ್ಲ, ಅದು 0ನೇ ಇರುತ್ತೆ, ಕಾನ್ಸ್ಟೆಂಟ್ ಆಗೇ ಇರುತ್ತೆ. ನೀವು ಯಾವುದೇ ಒಂದನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಮಾತ್ರ ನಿಮ್ಮದು 0.25 ಕಟ್ ಆಗುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಿ ಅಂತ ಹೇಳ್ತಾ, ಸೊ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ, ಸೊ ಈ ಒಂದು HSTR, PSTR ಮತ್ತು GPSTR ನ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದರ ಸದುಪಯೋಗವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ TET, CTET ಮತ್ತು PSTR, HSTR ನ ಆಯ್ದ ಕೆಲವು ನೋಟ್ಸ್ಗಳು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳು ನಮ್ಮ ಆ್ಯಪ್ನಲ್ಲಿ ಇದ್ದಾವೆ. ಸೊ ನಿಮ್ಮ ಅಧ್ಯಯನಕ್ಕೆ ಪೂರಕವಾಗಿ ಬಳಕೆ ಮಾಡಿಕೊಂಡು ನಿಮ್ಮ ಅಧ್ಯಯನವನ್ನು ಮತ್ತಷ್ಟು ಚುರುಕುಗೊಳಿಸ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.